ಸರ್ ಈಗ DPR ನಲ್ಲಿ ಲೋಪದೋಷ ಇದೆ ಅಂತ ಹೇಳಿ ಈಗಾಗಲೇ ತಜ್ಞರು ವರದಿ ಕೊಟ್ಟಿದ್ದಾರೆ. ಯಾವ ರೀತಿ ಲೋಪದೋಷ ಆಗಿದೆ? ಬೇಕಾದಷ್ಟಿದೆ. ಮೊದಲೇ ನಾವು ಜನಸಾಮಾನ್ಯರು ಕೂಡ ಸ್ಟಡಿ ಮಾಡಿಬಿಟ್ಟು ಹೇಳಿದ್ದೀವಿ ಬೇಕಾದಷ್ಟು ಲೋಪದೋಷಗಳಿವೆ. ಇದು ಸುರಂಗ ಮಾರ್ಗ ಮಾಡಲಿಕ್ಕೆ ಉದ್ದೇಶ ಏನು? ದಟ್ಟಣೆ ಕಡಿಮೆ ಆಗಬೇಕಂತ. ಹೌದು, ಒಪ್ಕೊಳ್ತೀವಿ, ದಟ್ಟಣೆ ಕಡಿಮೆ ಆಗೋದು ಉದ್ದೇಶ, ತುಂಬ ಒಳ್ಳೆಯ ಉದ್ದೇಶ. ಆದರೆ ದಟ್ಟಣೆ ಕಡಿಮೆ ಆಗುತ್ತಾ ನಿಜಕ್ಕೂ? ಅದು ಒಂದು ಪ್ರಶ್ನೆ. ಎರಡನೇದು, ಅವ್ರು ಹೇಳ್ತಾರೆ ಕಮ್ಯೂಟ್ ಏನು ದಾರಿ ಡಿಸ್ಟೆನ್ಸ್ ಇದೆ, ಟೈಮ್ ಇದೆ, ಕಾಸ್ಟ್ ಇದೆ, ಮತ್ತು ಹವಾಮಾಲಿನ್ಯ, ಶಬ್ದ ಮಾಲಿನ್ಯ ಎಲ್ಲ ಕಡಿಮೆ ಆಗುತ್ತಂತ. ನಾವು ಹೇಳೋದು ಇದೆಲ್ಲ ಯಾವುದು ಸುರಂಗ ಮಾರ್ಗದಿಂದ ಕಡಿಮೆ ಆಗಲ್ಲ, ಜಾಸ್ತಿ ಆಗುತ್ತೆ. ಅದಕ್ಕೆ ಈಗ ನಾವು ಏನು ವರದಿಗಳು ನೋಡಿದ್ದೀವಿ, ಮೊದಲು ಒಂದು DULT ಅಥವಾ BMLT ಕಡೆಯಿಂದ ಒಂದು ವರದಿ ಬಂತು ಆಚೆ. ಈಗ ಒಂದು ಏನು ಗೌರ್ಮೆಂಟ್ ಆಫ್ ಕರ್ನಾಟಕ ಒಂದು ತಜ್ಞರು ಏನು ಕಮಿಟಿ ಮಾಡಿದರು, ಅವ್ರ ಕಡೆದು ರಿಪೋರ್ಟ್ ಆಚೆ ಬಂದಿದೆ. ನಾವು ಏನು ಹೇಳ್ತೀವಿ ಸಾಮಾನ್ಯರು, ಅದೇ ಅವರು ಇಂಡೈರೆಕ್ಟಾಗಿ ಮತ್ತು ಡೈರೆಕ್ಟಾಗಿ ಅವರು ಹೇಳ್ತಾ ಇದ್ದಾರೆ. ಖಂಡಿತ ದಟ್ಟಣೆ ಕಡಿಮೆ ಆಗಲ್ಲ. ಏಕೆಂದರೆ ನೀವು ಸುರಂಗ ಮಾರ್ಗದಲ್ಲಿ ಯಾರು ಹೋಗ್ತಾರೆ, ಯಾರನ್ನ ಬಿಡ್ತಾರೆ? ಬರೀ ಕಾರ್ಗಳು ಬಿಟ್ಟರೆ, ಈಗ ಆ ದಾರಿಯಲ್ಲಿ ಹೋಗೋರು ಕಾರ್ ಮಾತ್ರ ಅದನ್ನು ಯೂಸ್ ಮಾಡಬಹುದು. ಯಾವ ದಾರಿ? ಹೆಬ್ಬಾಳಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡು. ಎಷ್ಟು ಕಾರ್ ಇರುತ್ತೆ? ಇಡೀ ಬೆಂಗಳೂರಲ್ಲಿ 1,20,00,000 ವಾಹನಗಳಲ್ಲಿ ಒಂದು 20 ಲಕ್ಷ ಕಾರ್ಗಳು ಇರ್ಬೋದು. ಆ 20 ಲಕ್ಷ ಕಾರ್ಗಳಲ್ಲಿ ಎಷ್ಟು ಕಾರ್ಗಳು ಆ ದಾರಿಯಲ್ಲಿ ಹೋಗುತ್ತೆ? ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ಆ ಕಾರ್ಗಳಲ್ಲಿ ಯಾರ್ಯಾರು ಆ 20 ರೂಪಾಯಿ ಪರ್ ಕಿಲೋಮೀಟರ್ ಟೋಲ್ ಕಟ್ಬೋದು? ನಾನಂತೂ ಕಟ್ಟೋಕ್ಕಾಗಲ್ಲ. ಸೊ ನಾನು ಹೇಳ್ತಾ ಇರೋದು ಇಷ್ಟೇ, ತುಂಬ ಕಡಿಮೆ ವೆಹಿಕಲ್ಸ್, ವಾಹನಗಳಿಗೆ ನೀವು ಇಷ್ಟು ದೊಡ್ಡ ಪ್ರಾಜೆಕ್ಟ್ ತೊಗೊಂಡ್ಬಿಟ್ಟು 1 ಕೋಟಿ ವೆಹಿಕಲ್ಸ್ಗೆ ಯಾವುದೂ ಸುಲಭ ಆಗದೇ ಇರೋ ಥರ ಮಾಡಿದ್ರೆ ಹೇಗೆ ಅದು ಅನುಕೂಲ? ಎಲ್ಲಿ ನಾವು ಎಂಟ್ರಿ ಎಕ್ಸಿಟ್ ರ್ಯಾಂಪ್ಸ್ ಇರುತ್ತೆ, ಅಲ್ಲಿ ದಟ್ಟಣೆ ಜಾಸ್ತಿ ಆಗುತ್ತೆ. ತಜ್ಞರ ವರದಿಯಲ್ಲಿ ಇರ್ತಕ್ಕಂಥ ಪ್ರಮುಖ ಲೋಪದೋಷಗಳು ಏನು ಕಂಡುಹಿಡಿದಿದ್ದಾರೆ? ಅವರು ರಿಪೋರ್ಟ್ಸ್ ಏನು ಮಾಡಿದ್ದಾರೆ ಅಂದರೆ DPR ರಿಪೋರ್ಟ್ಸು, ಅದರಲ್ಲಿ ಬಹಳ ಪ್ರಶ್ನೆಗಳು ರೇಸ್ ಮಾಡಿದ್ದಾರೆ. ಅದು ಬಿಟ್ಟರೆ ನಾವು ದಟ್ಟಣೆ ಎಲ್ಲಿ ಎಕ್ಸಿಟ್ ರ್ಯಾಂಪ್ಸ್ ಬರುತ್ತೆ ಅಲ್ಲಿ ಜಾಸ್ತಿ ಆಗುತ್ತೆ ಅಂತ ಅವರು ಹೇಳಿದ್ದಾರೆ. ಒಂದು ಉದಾಹರಣೆ ಕೊಡ್ತೀನಿ. ಈಗ ಲಾಲ್ಬಾಗ್ ಹತ್ರ ಒಂದು ಎಕ್ಸಿಟ್ ರ್ಯಾಂಪ್ ಅಂತ ಇದೆ, ಅದು ಮಾರಿಗೌಡ ಜಂಕ್ಷನ್ಗೆ ಬಂದು ಸೇರುತ್ತೆ. ಈಗ ನಾವು ಕಾರಲ್ಲಿ ಆಚೆ ಬರ್ತಾ ಇರುವಾಗ ಮುಂದೆ ಎದುರುಗಡೆ ಸಿಗ್ನಲ್, ಕೆಂಪು ಸಿಗ್ನಲ್ ಇರುತ್ತೆ. ಆವಾಗ ನಾವು ಅಲ್ಲಿ ನಿಂತ್ಕೋಬೇಕು. ಆ ರ್ಯಾಂಪಲ್ಲಿ ನಮ್ಮ ಹಿಂದೆ ಬೇಕಾದಷ್ಟು ಕಾರ್ಗಳು ನಿಂತಿರುತ್ತೆ. ಅದು ಟನಲ್ ಸುರಂಗದಲ್ಲೂ ನಿಂತಿರ್ಬೋದು, ಸುರಂಗ ಮಾರ್ಗದಲ್ಲೂ ದಟ್ಟಣೆ ಆಗ್ಬೋದು, ಗ್ರಿಡ್ ಲಾಕ್ ಅಂತೀವಿ, ಅದಾಗ್ಬೋದು. ಸೊ ಮತ್ತೆ ಅವರು ಗ್ರೀನ್ ಸಿಗ್ನಲ್ ಬರೋವಾಗ ನಾವು ಆಚೆ ಬಂದುಬಿಟ್ಟು ಅಲ್ಲಿ ಬಲಗಡೆ ಡೈರಿ ಸರ್ಕಲ್ ಕಡೆ ಅಥವಾ ಟರ್ನ್ ತೊಗೊಂಡು ಅಶೋಕ ಪಿಲ್ಲರ್ ಕಡೆ ಹೋಗಬೇಕಂದ್ರೆ ಆ ಏನು ಸುರಂಗ ಮಾರ್ಗ ಯಾರು ಯೂಸ್ ಮಾಡ್ತಾ ಇಲ್ಲ ಅವ್ರಿಗೆ ತೊಂದರೆ ಆಗುತ್ತೆ. ಸೊ ಇದು ಈ ತಜ್ಞರ ರಿಪೋರ್ಟಲ್ಲಿ ಆಚೆ ಬಂದಿದೆ. ಅದು ಬಿಟ್ಟರೆ ಎನ್ವೈರನ್ಮೆಂಟ್ ಏನು ನಮ್ಮ ಬಂಡೆ ಏನಿದೆ ಅದರದ್ದು ರಿಪೋರ್ಟ್ ಬಂದಿಲ್ಲ ಯಾವುದು ಜಿಯಾಲಜಿಸ್ಟ್ ಕಡೆಯಿಂದ. ಅದೆಲ್ಲ ಕರೆಕ್ಟಾಗಿ ಮಾಡಿಲ್ಲ ಅಂತ ಬೇಕಾದಷ್ಟು ಅವರು ಏನು ಜನಸಾಮಾನ್ಯರು ಅದು ಪಾಯಿಂಟ್ಸ್ ತೆಗೆದಿದ್ದಾರೆ, ಅದಕ್ಕಿಂತ ಹೆಚ್ಚು ಪಾಯಿಂಟ್ಸ್ ಅವರು ತೆಗೆದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಅವ್ರು ಹೇಳುವಂಥದ್ದು 4 ಕಡೆ ಅಷ್ಟೇ ಮಣ್ಣು ತೆಗೆದಿರುವಂಥದ್ದು, ಎಷ್ಟು ಕಡೆ ತೆಗಿಬೇಕಾಗಿತ್ತು ಏನಂತ? ಅಲ್ಲ, ಮಣ್ಣು ಇವಾಗ ನೋಡಿ, ಈಗ 17 ಕಿಲೋಮೀಟರ್ ಸುರಂಗ ಮತ್ತು 18 ಕಿಲೋಮೀಟರ್ ಟೋಟಲ್ ರ್ಯಾಂಪ್ಗಳು. ಅದರಲ್ಲಿ ಬಂಡೆ ಮಣ್ಣೆಲ್ಲ ಆಚೆ ಬರುತ್ತೆ. ಅದು ಎಷ್ಟು ಸೈಜ್ ಅಂದರೆ ಸುರಂಗದು 15 ಮೀಟರ್ ಡಯಾಮೀಟರ್. 15 ಮೀಟರ್ ಅಂದರೆ 5 ಮಾಡಿ ಬಿಲ್ಡಿಂಗ್ ಅದು. ಈಗ ಅಷ್ಟೊಂದು ಮಣ್ಣು ಕಲ್ಲು ಎಲ್ಲ ಆಚೆ ಬರುತ್ತೆ. ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಬೇಕು. ಎಲ್ಲಿಗೆ ತೊಗೊಂಡು ಹಾಕ್ತಾರೆ? ಲ್ಯಾಂಡ್ ಫಿಲ್ಲಲ್ಲಿ ಹಾಕ್ತಾರೆ. ಎಲ್ಲಿದೆ ಆ ಲ್ಯಾಂಡ್ ಫಿಲ್ಲು? ಇಷ್ಟೊಂದು ನೀವು ಮಣ್ಣೆಲ್ಲ ಮತ್ತು ಕಲ್ಲು ಎಲ್ಲ ತೊಗೊಂಡು ಹೋಗುವಾಗ ದಾರಿಯಲ್ಲಿ ರಸ್ತೆ ಎಲ್ಲ ನಾವು ನೋಡಿದ್ದೀವಿ. ಒಂದು ಚಿಕ್ಕ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಯಾವ ಥರ ಅಕ್ಕಪಕ್ಕ ಮಣ್ಣು ಪರೀಕ್ಷೆ ಬರೀ 4 ಕಡೆ ಅಷ್ಟೇ ಮಣ್ಣು ಪರೀಕ್ಷೆ ಆಗಿದೆ. ಅದು ತಪ್ಪು. ಯಾಕಂದರೆ ನೀವು ಈ ಥರ ಇಷ್ಟು ದೊಡ್ಡ ಪ್ರಾಜೆಕ್ಟು, ಇದು ಮೆಟ್ರೋಗಿಂದ ಆ್ಯಕ್ಚುಲಿ ಕ್ರಾಸ್ ಸೆಕ್ಷನಲ್ ಏರಿಯಾ ನೋಡಿದ್ರೆ ಒಂದು ಮೆಟ್ರೋ ಸುರಂಗ ಬರೀ 6 ಮೀಟರ್ ಡಯಾಮೀಟ್ರು, ಇದು 15 ಮೀಟ್ರು. ಈ 6 ಮೀಟರ್ ಡಯಾಮೀಟರ್ ಕ್ರಾಸ್ ಸೆಕ್ಷನಲ್ ಏರಿಯಾ ನೋಡಿದ್ರೆ 6 ಈ ಥರ ಮೆಟ್ರೋ ಸುರಂಗಗಳು ಈ ರಸ್ತೆ ಸುರಂಗ ಒಳಗೆ ಹೋಗ್ಬೋದು. ಆ ಥರ ಅಷ್ಟು ದೊಡ್ಡ ಸೈಜ್ ಅದು. ಈಗ ಆ ಥರ ಇಷ್ಟು ದೊಡ್ಡ ನೀವು ಮಾಡುವಾಗ ಇನ್ನೂ ಜಾಸ್ತಿ ಟೆಸ್ಟಿಂಗ್ ಪಾಯಿಂಟ್ಸ್ ತೊಗೋಬೇಕಾಗಿತ್ತು. ಬರೀ 6 ಕಡೆ 18 ಕಿಲೋಮೀಟ್ರಲ್ಲಿ 6 ಕಡೆ ಮಾಡಿದರೆ ಹೇಗೆ? ಇದು ತಪ್ಪು. ಯಾರು ನೀವು ಜಿಯಾಲಜಿಸ್ಟ್ ಎಕ್ಸ್ಪರ್ಟ್ಸ್ನ ನೀವು ಇನ್ವಾಲ್ವ್ ಮಾಡಿದ್ದೀರಾ? ಯಾರನ್ನು ಮಾಡಿಲ್ಲ. ಮಾಡಿದರೂ ಅದು ತಪ್ಪು ಅಡ್ವೈಸ್ ಕೊಟ್ಟಿದ್ದಾರೆ ನಿಮಗೆ.
ತರಾತುರಿಯಲ್ಲಿ ರಿಪೋರ್ಟ್ಸ್ ರೆಡಿ ಮಾಡಿರುವಂತದ್ದು. ಹೌದು, ಇದರಲ್ಲಿ ಯಾವುದೂ ಸಂಶಯ ಇಲ್ಲ. ಯಾಕೆಂದರೆ ಈ ಥರ ರಿಪೋರ್ಟ್ಗಳು DPR ಇರಲಿ, ಫೀಸಿಬಿಲಿಟಿ ರಿಪೋರ್ಟ್ ಇರಲಿ, ಜಿಯಾಲಜಿಸ್ಟ್ ರಿಪೋರ್ಟ್ ಇರಲಿ, ಹೈಡ್ರಾಲಜಿಸ್ಟ್ ರಿಪೋರ್ಟ್ ಇರಲಿ, ಭಾಳ ಸೂಕ್ಷ್ಮವಾದ ಸ್ಟಡಿ ಮಾಡಿಬಿಟ್ಟು ಅದು ಬರುತ್ತೆ. ಓವರ್ನೈಟ್ ಯಾವುದು ಬರಲ್ಲ. ಇದು ತುಂಬ ತಪ್ಪು ಕೆಲಸ ಆಗಿದೆ. ನಾವು ಮೆಟ್ರೋದೇ ನೋಡಿ, ಮೆಟ್ರೋಲ್ಲಿ ಟೇಕ್ಸ್ ಲಾಟ್ ಆಫ್ ತುಂಬ ಸಮಯ ತಗೊಳುತ್ತೆ ಮೆಟ್ರೋಗೆ ರಿಪೋರ್ಟ್ ಮಾಡೋಕ್ಕೆ, DPR ಮಾಡೋಕ್ಕೆ. ಅದೇ ಹಾಗೆ ಇಷ್ಟು ದೊಡ್ಡ ಟನಲ್ಗೆ ಅವರು ತಿಂಗಳ ಗಂಟೆ ಮಾಡಿಬಿಟ್ಟು ಕೊಟ್ಬಿಡ್ತಾರೆ. ಹಾಗಾದ್ರೆ ಈ ಸರ್ಕಾರ ಏನ್ ಮಾಡಬೇಕು ಅನ್ಸುತ್ತೆ? ನಮ್ಮ ಪ್ರಕಾರ ಸರ್ಕಾರದ ಉದ್ದೇಶ ಏನಂದರೆ ಈ ದಟ್ಟಣೆ ಕಡಿಮೆ ಆಗಬೇಕು. ಸರ್ಕಾರದ ಕೈಯಲ್ಲೇ ಬೇಕಾದಷ್ಟು ಪ್ರಾಜೆಕ್ಟ್ಸ್ ಇದೆ. ಅವರು ನಮ್ಮ ಸಾರ್ವಜನಿಕ ಸಾರಿಗೆಯಲ್ಲಿ ನಮ್ಮ ಜನರ ಭಾಗ ಬಂದ್ಬಿಟ್ಟು ಯಾರು ಟ್ರಾವೆಲ್ ಮಾಡ್ತಾರೆ ಅದು 25 to 30% ಅಷ್ಟೇ. ಸರ್ಕಾರದ ಉದ್ದೇಶ ಅದನ್ನು 70-80% ಮಾಡಬೇಕಂತ. ನೀವು ರಸ್ತೆಗಳು ಕಟ್ಟಕ್ಕೆ ಹೋದರೆ ಹೊಸದಾಗಿ ಅದು ಆಗಲ್ಲ. ಸೊ ಏನು ಮಾಡಬೇಕಂದ್ರೆ ನಮ್ಮ ಇರೋ ರಸ್ತೆಗಳ್ನ ಒಳ್ಳೇದು ಮಾಡಬೇಕು. ಈಗ ನಾವು ನೋಡ್ತಾ ಇದ್ವಿ ಬೇಕಾದಷ್ಟು ಪಾಟ್ ಹೋಲ್ಸ್ ಎಲ್ಲ ಇದೆ. ಫುಟ್ಪಾತ್ ಒಳ್ಳೇದು ಮಾಡಬೇಕು. ಸಾರ್ವಜನಿಕ ಸಾರಿಗೆನಲ್ಲಿ ಈಗ ಬಸ್ಗಳು ಬರೀ 6-6.5 ಸಾವಿರ ಅಲ್ಲೇ ಒಂದು 10 ವರ್ಷದಿಂದ ಅಲ್ಲಿಗೆ ಇದೆ. ಕೆಲವು ಆ್ಯಡ್ ಮಾಡ್ತಾರೆ, ಕೆಲವು ಸಬ್ಟ್ರಾಕ್ಟ್ ಆಗುತ್ತೆ. ಸೊ ಅದು ಡಬಲ್ ಆಗಬೇಕು. ಚಿಕ್ಕ ಬ್ಯಾಟ್ರಿ ಬಸ್ಸಸ್ ತೊಗೊಂಡ್ಬಿಟ್ಟು ಅದನ್ನು ಎಲ್ಲ ಕಡೆ ಬಿಡಬೇಕು. ಮತ್ತು ನಮ್ಮ ಮೆಟ್ರೋ ಕೆಲಸ ಬೇಗ ಆಗಬೇಕು. ಸಬರ್ಬನ್ ರೈಲ್ ಕೆಲಸ ಈ ತಿಂಗಳು 5 ವರ್ಷ ಆಗುತ್ತೆ ಸ್ಯಾಂಕ್ಷನ್ ಆಗಿ. ನಮಗೆ ಬಹಳ ದುಃಖ ಆಗುತ್ತೆ. ಅದರಲ್ಲಿ ಕೆಲಸ ಆಗಿರೋದು ಬರೀ 10-15%. ಅದನ್ನು ಅವರು ಬೇಗ ಮಾಡಬೇಕಾಗುತ್ತೆ. ಮತ್ತು ಈ ಏನು ಡ್ರೈನೇಜ್ ಸಿಸ್ಟಮ್ ಇದೆ ಅದನ್ನು ಇಂಪ್ರೂವ್ ಮಾಡಬೇಕು. ಯಾಕಂದರೆ ಫ್ಲಡ್ಡಿಂಗ್ ಆಗೋವಾಗ ನಮಗೆ ತೊಂದರೆ ಆಗುತ್ತೆ ಜನರನ್ನ. ಕೈ ಬಿಡಬಾರ್ದು ಮಾಡಲಿ ಅಂತೀರಾ? ಇಲ್ಲ, ಟನಲ್ ಬೇಡವೇ ಬೇಡ ಬೆಂಗಳೂರಿಗೆ ಟನಲ್ ಯಾಕೆ ಬೇಡ ಅಂದರೆ ಸ್ಪೆಷಲ್ ಆಗಿ ಅಂದರೆ ನಾನು ಒಂದೇ ಒಂದು ಕಾರಣ ಹೇಳ್ತೀನಿ. ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಈಗ ಎಕ್ಸಾಂಪಲ್ ತೊಗೊಳ್ತೀವಿ. ಮುಂಬೈಯಲ್ಲಿ ಟನಲ್ ಮಾಡಿದರು, ಚಿಕ್ಕದಾಗ ಒಂದು ಟನಲ್ ಇದೆ, ಅದು ನೀರಿನ ಅಂಶ ಕೆಳಗೆ ಹೋಗುತ್ತೆ. ಮತ್ತು ಒಂದು ಮಲಬಾರ್ ಹಿಲ್ ಅಂತಾರೆ, ಬೆಟ್ಟದ ಕೆಳಗೆ ಅದು ಹೋಗುತ್ತೆ. ಇಲ್ಲಿ ಯಾವ ಬೆಟ್ಟ ಇದೆ, ಇಲ್ಲಿ ಯಾವ ನೀರಿನ ಅಂಶ ಇದೆ, ಇಲ್ಲಿ ಯಾವುದು ನೀವು ಡಿಸ್ಟೆನ್ಸ್ ಕಡಿಮೆ ಮಾಡ್ತಾ ಇದ್ದೀರಾ. ಹೆಬ್ಬಾಳಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡು ಅದೇ 18 ಕಿಲೋಮೀಟ್ರ್ ಟನಲ್ ಕೊಡ್ತಾ ಇದ್ದೀರಾ. ತುಂಬ ತೊಂದರೆಗಳಾಗುತ್ತೆ. ಮತ್ತು ಭೂಮಿ ಒಳಗೆ ನೀರು ಏನಿರುತ್ತೆ ನಮಗೆ ಬೆಂಗಳೂರಿಗೆ ಬಹಳ ಬೇಕು ಅದು. ಯಾಕಂದರೆ ನೀರಿಂದ ಬಹಳ ಕೊರತೆ ಇದೆ. ಸೊ ಅದನ್ನು ನೀವು ವಾಟರ್ ಆಕ್ವಿಫರ್ಸ್ ಅಂತೀವಿ, ಅದು ತೊಂದರೆ ಆಗುತ್ತೆ ಸುರಂಗದಿಂದ. ಹಾಗಾದ್ರೆ ಕೈ ಬಿಡಬೇಕು ಅಂತಿರೋದಿಲ್ಲ? ಖಂಡಿತ. ಈ ಲಾಲ್ಬಾಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತೀರಾ ಸರ್? ನೋಡಿ, ಲಾಲ್ಬಾಗ್ ವಿಚಾರ ಈಗ ಲಾಸ್ಟ್ ಒಂದು 10 ದಿವಸದಲ್ಲಿ ಆಚೆ ಬಂದಿದೆ. ಯಾಕಂದರೆ RTI ಮುಖಾಂತರ ಅವ್ರ ಕಡೆಯಿಂದ ಒಂದು ಡಯಾಗ್ರಾಮ್ ಆಚೆ ಬಂತು, ಬಿ ಸ್ಮೈಲ್ದು. ಅದರಲ್ಲಿ ತೋರಿಸ್ತಾ ಇದ್ದಾರೆ ಆಲ್ಮೋಸ್ಟ್ 6 ಎಕರೆ ಜಮೀನನ್ನ ಅವರು ಇದಕ್ಕೆ ಅಕ್ವೈರ್ ಮಾಡಬೇಕಾಗುತ್ತಂತ. ಏನಕ್ಕೆ ಮಾಡಬೇಕಂದ್ರೆ ಒಂದು ಎಂಟ್ರಿ ರ್ಯಾಂಪು, ಒಂದು ಎಕ್ಸಿಟ್ ರ್ಯಾಂಪ್. ಎಂಟ್ರಿ ರ್ಯಾಂಪ್ ಅಶೋಕ ಪಿಲ್ಲರ್ ಕಡೆಯಿಂದ, ಎಕ್ಸಿಟ್ ರ್ಯಾಂಪ್ ಮಾರಿಗೌಡ ಜಂಕ್ಷನ್ ಕಡೆ. ಮತ್ತು ಈ ಸಿದ್ದಾಪುರ ರಸ್ತೆ ಪಕ್ಕದಲ್ಲೇ ಲಾಲ್ಬಾಗ್ ಕಡೆ ಒಂದು ವೆಂಟಿಲೇಷನ್ ಶಾಫ್ಟ್ ಅಂತ ಕಟ್ಟಬೇಕಂತ. ಇದು ಅವರು ಆ ಮಾಹಿತಿ ಬಂದಿದೆ. ಈಗ ಅದರಿಂದ ಏನೇನಾಗಬಹುದು ಲಾಲ್ಬಾಗ್ಗೆ? ಒಂದು, ಲಾಲ್ಬಾಗ್ ಬಂಡೆಗೆ ತೊಂದರೆ ಆಗುತ್ತೆ. ಎರಡನೇದು, ಲಾಲ್ಬಾಗ್ ಕೆರೆಗೆ ತೊಂದರೆ ಆಗುತ್ತೆ. ಮೂರನೇದು, ಲಾಲ್ಬಾಗಲ್ಲಿ ಏನೋ ನಮ್ಮ ಗಿಡ ಮರಗಳಿವೆ, ಅದರದ್ದು ಬೇರುಗಳಿರುತ್ತೆ, ಅದಕ್ಕೆಲ್ಲ ತೊಂದರೆ ಆಗುತ್ತೆ. ನಾಲ್ಕನೇದು, ಲಾಲ್ಬಾಗ್ ಇರೋ ಪ್ರಾಣಿ ಪಕ್ಷಿಗಳು, ಅದಕ್ಕೆಲ್ಲ ತೊಂದರೆ ಬರುತ್ತೆ. ಲಾಲ್ಬಾಗಲ್ಲಿ ಏನು ಜನ ಹೋಗ್ಬಿಟ್ಟು, ಸಾವಿರಾರು ಜನ ಹೋಗ್ಬಿಟ್ಟು ವಾಕ್ ಮಾಡ್ತಾರೆ, ಅವ್ರಿಗೆಲ್ಲ ತೊಂದರೆ ಆಗುತ್ತೆ. ಮತ್ತು ಸುತ್ತಮುತ್ತ ದಟ್ಟಣೆ ಜಾಸ್ತಿ ಆಗುತ್ತೆ. ಸುತ್ತಮುತ್ತ ಜನರಿಗೆ ಕ್ವಾಲಿಟಿ ಆಫ್ ಲೈಫ್ ಕಡಿಮೆ ಆಗುತ್ತೆ. ಈ ರೆಡ್ ಲೈನ್ ಮೆಟ್ರೋ ಬರ್ತಾ ಇದೆ ಅಲ್ಲ, ಅದರಿಂದ ನೀವು ಹೇಳ್ತಾ ಇರೋದು ಸರ್ಜಾಪುರ ಟು ಹೆಬ್ಬಾಳು. ಈಗ ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ನೋಡಿ, ಇದು ಏನು ಟನಲ್ ರೋಡ್ ಏನು ಅಲೈನ್ಮೆಂಟ್ ಇದೆ, ಅದೇ ಅಲೈನ್ಮೆಂಟಲ್ಲಿ ಆಗಲೇ ಒಂದು ಮೆಟ್ರೋ ಲೈನ್ ಬರಬೇಕಂತ ಫೈನಲ್ ಸ್ಯಾಂಕ್ಷನ್ಗೆ ವೆಯ್ಟ್ ಮಾಡ್ತಾ ಇದ್ವಿ. ಸರ್ಜಾಪುರದಿಂದ ಹೆಬ್ಬಾಳಿಗೆ ಅದು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅಥವಾ ಸರ್ಜಾಪುರ ರೋಡ್ ಸೆಂಟ್ ಜಾನ್ಸ್ ಹಾಸ್ಪಿಟ್ಲಿಂದ ಆಲ್ಮೋಸ್ಟ್ ಸೇಮ್ ಅಲೈನ್ಮೆಂಟ್ ಇದೆ. ಅದು ಬಿಟ್ಟರೆ ನೋಡಿ, ಇವಾಗ ಟನಲಲ್ಲಿ 5 ಕಡೆ ಒಳಗೆ ಹೋಗೋಕ್ಕೆ, ಆಚೆ ಬರಲಿಕ್ಕೆ ಬರೀ ಮೋಸ್ಟ್ಲಿ ಕಾರ್ಗಳಿಗೆ 20 ರೂಪಾಯಿ ಕಟ್ಟೋರಿಗೆ ಪರ್ ಕಿಲೋಮೀಟರ್, ಅವ್ರಿಗೆ ಮಾತ್ರ ಅವಕಾಶ. ಮೆಟ್ರೋನಲ್ಲಿ 12 ಸ್ಟೇಷನ್ಸ್ ಬರುತ್ತೆ ಅದೇ ಭಾಗದಲ್ಲಿ, ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಟು ಹೆಬ್ಬಾಳ 12 ಸ್ಟೇಷನ್ಸಲ್ಲಿ ಯಾರು ಬೇಕಾದರೂ ಹತ್ಬೋದು. ಅವಾಗ ಏನಾಗುತ್ತೆ, ದಟ್ಟಣೆ ನಿಜವಾಗೂ ಕಡಿಮೆ ಆಗುತ್ತೆ. ಮತ್ತು ಅದು ಪರಿಸರಕ್ಕೂ ಒಳ್ಳೆಯದು. ಮೆಟ್ರೋ ಸುರಂಗ ಮಾರ್ಗದಿಂದ ತುಂಬ ಕಷ್ಟ ಆಗುತ್ತೆ.